ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಪೊಲೀಸರ ಅಮಾನತು ಮಾಡಿತ್ತು. ಇದೇ ವಿಷಯವಾಗಿ ಒಂದ್ ಕಡೆ ಪೊಲೀಸರ ಲೋಪ ಇಲ್ಲ ಅಂತ ಹೇಳುತ್ತೆ, ಮಗದೊಂದು ಕಡೆಯಲ್ಲಿ ಅಮಾನತು ಮಾಡಿದೆ. ಇದೇ ವಿಷಯವಾಗಿ ಪ್ರಶ್ನೆಯನ್ನ ಎತ್ತಲಾಗಿದೆ. ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಅಮಾನತಿನ ಹಿನ್ನೆಲೆಯಲ್ಲಿ ಅಮಾನತು ರದ್ದುಪಡಿಸಿದ ಸಿಐಟಿ ಆದೇಶ ಪ್ರಶ್ನಿಸಿ ಮೇಲ್ಮನವಿಯನ್ನ ಹೋಗಲಾಗಿತ್ತು. ಪೊಲೀಸರ ಅಮಾನತು ಕ್ರಮ ಸಮರ್ಥಿಸಿಕೊಂಡಿದೆ ರಾಜ್ಯ ಸರ್ಕಾರ. ಯಾತಕ್ಕಾಗಿ ಪೊಲೀಸರನ್ನ ಅಮಾನತು ಮಾಡಬೇಕಾಯಿತು, ಇದರಲ್ಲಿ ಆರ್ಸಿಬಿಯ ಜವಾಬ್ದಾರಿಯೇ ಇದೆ, ಅವರೇ ಕಾರಣ ಅನ್ನೋದಾದ್ರೂ ಕೂಡ ಪೊಲೀಸರ ಅಮಾನತು ಮಾಡೋದಕ್ಕೆ ನಿಯಮ ಇದೆ. ಆ ನಿಯಮಾನುಸಾರ ನಾವು ಮಾಡಿದ್ದೀವಿ ಮತ್ತು ಸರ್ಕಾರಕ್ಕೆ ಮುಜುಗರ ಆಗಿದೆ, ಇದರಿಂದಾಗಿ ನಾವು ಈ ಕ್ರಮವನ್ನ ಜರುಗಿಸಿದ್ದೀವಿ ಅಂತ ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡಿದೆ ರಾಜ್ಯ ಸರ್ಕಾರ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಡೆತ್ ಆಗ್ತಿದ್ದ ಹಾಗೆ ಸರ್ಕಾರ ನೇರವಾಗಿ ಅಧಿಕಾರಿಗಳನ್ನ ಅಮಾನತು ಮಾಡ್ತು. ಅದಾದ ನಂತರದಲ್ಲಿ ಇದೊಂದು ಚರ್ಚಾ ವಿಚಾರವೂ ಕೂಡ ಆಗಿತ್ತು. ಆದರೆ ಸರ್ಕಾರ ಇದನ್ನ ಕೋರ್ಟ್ ಗಮನಕ್ಕೆ ಒಂದು ವರದಿಯ ರೂಪದಲ್ಲಿ ಹೇಳಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ ಆರ್ಸಿಬಿ ಜವಾಬ್ದಾರರಾಗಿದ್ದಾರೆ. ಆದರೆ ನಾವು ಯಾಕೆ ಪೊಲೀಸರನ್ನ ಅಮಾನತು ಮಾಡಿದ್ದೀವಿ ಅಂತ ಅಂದ್ರೆ ಅವರು ನಿಭಾಯಿಸುವಲ್ಲಿ ಫೇಲ್ ಆಗಿದ್ದಾರೆ ಮತ್ತು ಸರ್ಕಾರಕ್ಕೆ ಮುಜುಗರ ಆಗಿದೆ ಅಂತ. ಅನುಮತಿ ಕೇಳಿದ ದಿನವೇ ಪೊಲೀಸರು ಅನುಮತಿಯನ್ನ ನಿರಾಕರಿಸಬೇಕಿತ್ತು, ತಕ್ಷಣಕ್ಕೆ ಡಿಸಿಷನ್ ತೆಗೆದುಕೊಳ್ಬೇಕಿತ್ತು. ಅನುಮತಿ ನೀಡದಿದ್ರೂ ಕೂಡ ಕಮಿಷನರ್ ಆದಿಯಾಗಿ ಸಿದ್ಧತೆಯನ್ನ ಆರಂಭಿಸಿದ್ರು. ಪರ್ಮಿಷನೇ ಕೊಟ್ಟಿಲ್ಲ ಅಂದ್ರೆ ತಯಾರಿ ಯಾಕೆ ಮಾಡ್ಕೊಂಡ್ರು? ಪೊಲೀಸ್ ಆಯುಕ್ತರು 11:40ಕ್ಕೆ ಬಂದೋಬಸ್ತ್ ಆದೇಶವನ್ನ ಮಾಡ್ತಾರೆ. ನಾವು ಕೊಟ್ಟಿಲ್ಲ ಪರ್ಮಿಷನ್ ಅಂತ ಅವರಿಗೆ ವಾರ್ನ್ ಮಾಡೋದು ಬಿಟ್ಟು ಎಲ್ಲ ತಯಾರಿಗಳನ್ನ ಮಾಡ್ಕೊಳ್ತಾರೆ. ಮೆರವಣಿಗೆಗೆ ಅನುಮತಿ ನಿರಾಕರಿಸಿದ್ರೆ ನಿರ್ಬಂಧಾಜ್ಞೆ ಯಾಕೆ ವಿಧಿಸಲಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಸರ್ಕಾರ ಈ ಒಂದು ವಿಷಯದಲ್ಲಿ ಹೇಳಿದೆ. ಅಪಾರ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಅಂತ ಗೊತ್ತಿದ್ರೂ ಕೂಡ ಸೂಕ್ತ ಕ್ರಮವನ್ನ ಕೈಗೊಂಡಿಲ್ಲ. ಒಂದು ಕಡೆಯಲ್ಲಿ ಆರ್ಸಿಬಿ ಘೋಷಣೆ ಮಾಡ್ತು, ಅದನ್ನ ನಿಯಂತ್ರಿಸೋ ಕೆಲಸದಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ. ಪೊಲೀಸರು ಕಾರ್ಯಕ್ರಮ ನಡೆಸದಂತೆ ನಿರ್ಬಂಧ ವಿಧಿಸಬಹುದಿತ್ತು, ಆದರೆ ಆ ಕ್ರಿಯೆಯನ್ನ ಮಾಡದೆ ಅವರು ಬಂದೋಬಸ್ತನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟದ್ದು ಕೂಡ ಇಲ್ಲಿ ಮಗದೊಂದು ರೀತಿಯ ಲೋಪವಾಗಿದೆ. ದುರ್ಘಟನೆಯಿಂದ ಸರ್ಕಾರಕ್ಕೆ ಮುಜುಗರವಾಗಿದ್ರಿಂದ ಅಮಾನತ್ತು ಆದೇಶವನ್ನ ತೆಗೆದುಕೊಳ್ಳಲಾಗಿದೆ. ದುರ್ಘಟನೆಯಿಂದ ಸರ್ಕಾರಕ್ಕೆ ಮುಜುಗರ ಆಗಿದೆ ಅಂತ ಸರ್ಕಾರ ತನ್ನ ನಿರ್ಧಾರ ಸರಿ ಇದೆ ಅಂತ ಹೇಳ್ಕೊಂಡಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಪೊಲೀಸರ ಅಮಾನತ್ತು ವಿಚಾರವಾಗಿ ಬಹಳಷ್ಟು ಚರ್ಚೆಯಾಗಿತ್ತು. ಇಮಿಡಿಯೇಟ್ ಆಕ್ಷನ್ ತಗೊಳ್ತಾರೆ, ಇನ್ನೊಬ್ಬರ ಮೇಲೆ ಹೊಣೆ ಹಾಕ್ತಾರೆ. ಹಾಗಿದ್ರೆ ಇವರ ಪಾತ್ರ ಏನಿತ್ತು ಅಂತ ಅದಕ್ಕೀಗ ಕ್ಲಾರಿಫಿಕೇಶನ್ ಸಿಕ್ಕಂಗಾಯ್ತಾ? ದಿವ್ಯಾ, ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ಸಂಬಂಧ ಸರ್ಕಾರ 5 ಅಧಿಕಾರಿಗಳನ್ನು ನೇರ ಹೊಣೆಯನ್ನಾಗಿ ಮಾಡಿ ಅವರನ್ನು ಅಮಾನತು ಮಾಡುವ ಕೆಲಸವನ್ನು ಮಾಡಲಾಗಿತ್ತು. ಈ ಸಂಬಂಧ ಹೆಚ್ಚುವರಿ ಪೊಲೀಸ್ ಆಯುಕ್ತರಾಗಿದ್ದಂತಹ ವಿಕಾಸ್ ಕುಮಾರ್ ಸಿಐಟಿ ಮೊರೆಯನ್ನು ಹೋಗಿದ್ರು. ಸಿಐಟಿಯಿಂದ ಈ ಒಂದು ಅಮಾನತು ಆದೇಶ ಏನಿದೆ ಇದು ಸರಿಯಲ್ಲ, ಇದು ತಪ್ಪು, ಇದು ಇತರ ಅಧಿಕಾರಿಗಳಿಗೂ ಕೂಡ ಅನ್ವಯಿಸುತ್ತೆ, ಈ ಅಮಾನತು ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಿತ್ತು. ಈ ಆದೇಶದ ವಿರುದ್ಧ ಸರ್ಕಾರ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿತ್ತು. ಇವತ್ತು ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೀತು. ಆ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರದ ಪರ ರಾಜಗೋಪಾಲ್ ಅವರು ತಮ್ಮ ವಾದ ಮಂಡನೆಯನ್ನ ಮಾಡಿದ್ರು. ಅಂದ್ರೆ ಇಲ್ಲಿ ಪೊಲೀಸರ ವೈಫಲ್ಯ ಹೇಗಿದೆ ಅಂತೇಳಿ ನಾನು ಹೇಳ್ತೀನಿ ಅನ್ನೋ ಮಟ್ಟಿಗೆ ಒಂದಷ್ಟು ಸುದೀರ್ಘವಾಗಿ ಹೈಕೋರ್ಟ್ನಲ್ಲಿ ತಮ್ಮ ವಾದ ಮಂಡನೆಯನ್ನ ಸರ್ಕಾರದ ಪರವಾಗಿ ಮಂಡಿಸಿದ್ದಾರೆ. ಇಲ್ಲಿ ಅನುಮತಿಯೇ ಕೊಟ್ಟಿಲ್ಲ ಅನ್ನೋದೇ ಆದರೆ ಪೊಲೀಸರು ಬಂದೋಬಸ್ತನ್ನು ಯಾಕೆ ಮಾಡ್ಕೊಳ್ಬೇಕಿತ್ತು? ಅನುಮತಿ ಕೊಟ್ಟಿಲ್ಲ ಅಂತೇಳಿ ಅವ್ರು ಸುಮ್ಮನೆ ಇರ್ಬೋದಿತ್ತಲ್ಲ. ಹೀಗಾಗಿ ಇಲ್ಲಿ ಅನುಮತಿ ಕೊಟ್ಟು ಕೂಡ ಇವರು ತಮ್ಮ ಹೊಣೆಯನ್ನು, ತಮ್ಮ ನಿರ್ವಹಣೆಯನ್ನು ಸರಿಯಾಗಿ ನಿಭಾಯಿಸಿಲ್ಲ. ಹೀಗಾಗಿ ಈ ಕಾಲ್ತುಳಿತ ಉಂಟಾಗಿರೋದು. ಅದ್ರ ಜೊತೆಗೆ ಏಕಾಏಕಿ ನಾವು ಸಸ್ಪೆಂಡನ್ನು ಮಾಡಿಲ್ಲ. ಇಲ್ಲಿ ಇಂಟೆಲಿಜೆನ್ಸ್ ಇಂದ ಒಂದು ಮಾಹಿತಿ ಬಂದಿರುತ್ತೆ. ಇಂಟೆಲಿಜೆನ್ಸ್ ADGP ಅವರು ಕೊಟ್ಟಂತಹ ವರದಿ ಇರ್ಬೋದು, ಮತ್ತು ಆ ಕ್ಷಣಕ್ಕೆ ಎಲ್ಲಿ ಗೊಂದಲಗಳಾಗಿದ್ದಾವೆ, ಎಲ್ಲಿ ಲೋಪದೋಷಗಳಾಗಿದ್ದಾವೆ ಅನ್ನೋ ಒಂದು ವರದಿಯ ಆಧಾರದ ಮೇಲೆ ಪೊಲೀಸರನ್ನ ಹೊಣೆಯಾಗಿಸಿ ಅಮಾನತು ಮಾಡುವ ಕೆಲಸವನ್ನ ಮಾಡಲಾಗಿದೆ. ಹೀಗಾಗಿ ಸರ್ಕಾರದ ನಡೆ ಏನಿದೆ, ಆದೇಶದ ತೀರ್ಮಾನ ಏನಿದೆ, ಇದು ಸರಿ ಇದೆ. ಮತ್ತೆ ಕೇಂದ್ರ ಸರ್ಕಾರ ಕೂಡ ಯಾರು ಈಗಾಗಲೇ 3 ಅಮಾನತು ಅಧಿಕಾರಿಗಳಿದಾರಲ್ಲ ಅಂಥವ್ರನ್ನ IPS ಅಧಿಕಾರಿಗಳ ವಿರುದ್ಧ ಈಗ ಚಾರ್ಜ್ ಶೀಟ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಆಗಸ್ಟ್ 3ರ ಒಳಗೆ ಚಾರ್ಜ್ ಶೀಟ್ ಸಲ್ಲಿಸಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ಇಲಾಖಾ ತನಿಖೆಗೂ ಕೂಡ ಸರ್ಕಾರ ಆದೇಶವನ್ನ ನೀಡಿದೆ. ಸರ್ಕಾರದ ನಡೆ ಸರಿ ಇದೆ, ಸರ್ಕಾರ ತೆಗೆದುಕೊಂಡಂತಹ ಅಮಾನತು ಆದೇಶ ಸರಿ ಇದೆ ಅನ್ನೋ ಮಟ್ಟಿಗೆ ಇದೀಗ ತಮ್ಮ ವಾದ ಮಂಡನೆಯನ್ನ ಮಂಡಿಸಿದ್ದಾರೆ. ಇನ್ನು ಕೂಡ ವಿಕಾಸ್ ಪರ ವಕೀಲರು ಇನ್ನಷ್ಟೇ ವಾದ ಮಂಡನೆಯನ್ನ ಮಾಡಬೇಕು. ಮಧ್ಯಾಹ್ನ 2:30ಕ್ಕೆ ಈ ಅರ್ಜಿಯ ವಿಚಾರಣೆ ಮತ್ತೆ ಆರಂಭವಾಗಲಿದೆ. ಥ್ಯಾಂಕ್ ಯು ಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ.